ವೆಲ್ಕಮ್ ಟು ಗ್ರೇಸ್ ಕಿಚನ್. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ದಪ್ಪ ಖಾರ ಸೇವ್ ಮಾಡ್ತಾ ಇದ್ದೀನಿ. ಈ ಖಾರ ಸೇವ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬ್ಲೆಂಡರ್ ತಗೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್, 1 ಸ್ಪೂನ್ ಸಾಲ್ಟ್, ಅಡಿಗೆ ಸೋಡಾ ಪುಡಿ, ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. 1/4 ಲೋಟ ನೀರು. ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಈಗ ಬ್ಲೆಂಡ್ ಆಗಿದೆ. ಇದನ್ನ ಒಂದು ದೊಡ್ಡ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದಕ್ಕೆ 1 ಸ್ಪೂನು ಜೀರಿಗೆ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನ್, 2 ಸ್ಪೂನ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 100 ml ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಇದು 1 kg ಕಡಲೆ ಹಿಟ್ಟು. ಈಗ ಇದನ್ನ ಚೆನ್ನಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಇದು ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದು ದಪ್ಪ ಖಾರ ಸೇವ್. ಇದು ಮಾಡೋಕ್ಕೆ ಈಸಿ ಮತ್ತು ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಇದು 1 ತಿಂಗಳಿಟ್ರು ಏನೂ ಆಗಲ್ಲ, ಹಾಗೆ ಕ್ರಿಸ್ಪಿನೆಸ್ ಇರುತ್ತೆ. ಇದನ್ನ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಇದು ನಾನು ಕ್ರಿಸ್ಮಸ್ ಹಬ್ಬಕ್ಕಾಗಿ ಮಾಡ್ತಾ ಇದ್ದೀನಿ. ಹೀಗೆ ಚಕ್ಲಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು. ಇವಾಗ ದಪ್ಪ ಖಾರ ಮಾಡೋದಕ್ಕೆ ಚಕ್ಲಿ ಒರಳು ತಗೊಂಡಿದ್ದೀನಿ. ಇದಕ್ಕೆ 3 ಕಣ್ಣಿರೋಂಥ ಪ್ಲೇಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಬೇಕು. ಇದಕ್ಕೂ ನೀರನ್ನು ಹಚ್ಕೋಬೇಕು. ಈಗ ಇದನ್ನು ಚಕ್ಲಿ ಒರಳಿಗೆ ತುಂಬಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಕೈ ಮಾಡಿಕೊಂಡು ತುಂಬಿಸ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಇದನ್ನು ಹಾಕೋಣ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ನೋಡಿ ಎಷ್ಟು ಸೂಪರಾಗಿ ಬರ್ತಾ ಇದೆ. ಇದು ಕ್ರಿಸ್ಮಸ್ ಸ್ಪೆಷಲ್ ದಪ್ಪ ಖಾರ. ಇದು ಮಾಡೋಕ್ಕೆ ವೆರಿ ಈಸಿ, ತಿನ್ನೋಕ್ಕೆ ಅಷ್ಟೇ ರುಚಿ. ಈಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಇದನ್ನು ನಿಧಾನವಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಈಗ ಬೆಂದಿದೆ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕ್ರಿಸ್ಮಸ್ ಸ್ಪೆಷಲ್ ದಪ್ಪ ಖಾರ ರೆಡಿ ಆಯಿತು. ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಲ್ತ್ ಈಸ್ ವೆಲ್ತ್.